ಅತ್ತೆ, ಅಜ್ಜಿ, ಅಜ್ಜಿ, ಅತ್ತೆ, ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ಅರ್ಜುನ್ ಮೇಲೆ ಆಸೆಯಿಂದ ಏನೇನೋ ಮಾಡಿಬಿಟ್ಟೆ. ನಿಮ್ಗಳ ಮನಸ್ಸನ್ನೆಲ್ಲ ತುಂಬ ನೋಯಿಸ್ಬಿಟ್ಟೆ. ನಿಮ್ಮಿಂದ ದೂರ ಆದಮೇಲೆ ನಾನು ಎಷ್ಟು ನೋವು ಅನುಭವಿಸ್ತೆ ಅಂತ ನನಗೆ ಮಾತ್ರ ಗೊತ್ತು. ಅತ್ತೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅತ್ತೆ. ಪ್ಲೀಸ್ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನನ್ನ ತಪ್ಪು ಏನು ಅಂತ ನನಗೆ ಅರ್ಥ ಆಗಿದೆ. ನನ್ನ ಕ್ಷಮಿಸ್ತೀರಲ್ವಾ ಅತ್ತೆ? ಇಲ್ಲ, ಕ್ಷಮಿಸಲ್ಲ. ಅತ್ತೆ, ಹುಡುಗಿ, ನಾನು ಅದನ್ನೆಲ್ಲ ಯಾವತ್ತೋ ಮರ್ತಾಯ್ತು ಕಣೆ. ಏನೋ ಹುಡುಗ ಬುದ್ಧಿ ಏನೇನೋ ಮಾಡಿಸ್ಬಿಡ್ತು ನಿನ್ನ ಕೈಲಿ. ಒಂದೊಂದ್ಸಲ ನಮ್ಮ ಬುದ್ಧಿಗೆ ಮಂಕ್ ಕವದ್ಬಿಡತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಣ್ಗಳೇ ಒಂದೊಂದ್ಸಲ ನಮಗೆ ಮೋಸ ಮಾಡಿಬಿಡತ್ತೆ. ಇರಲಿ ಬಿಡು. ನೋಡು, ಆಗಿದ್ದಾಗೋಯ್ತು. ನಡೆದಿರೋ ಕಹಿ ಘಟನೆಗಳನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಎಲ್ಲ ಮರ್ತು ಬಿಡೋಣ. ಮುಂದೆ ಆಗೋ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋಣ. ಹಾ, ನೀನದೇನೋ ಓದ್ತಾ ಇದೆಯಂತಲ್ಲ, ನಮ್ಮ ಕರ್ಣ ಹೇಳ್ತಾ ಇದ್ದ. ನೋಡು, ನಮ್ಮನೇಲಿ ಇಲ್ಲೇ ಇದ್ಕೊಂಡು ನೀನು ಓದನ್ನ ಮುಂದುವರಿಸು. ಎಲ್ಲೂ ಹೋಗೋದು ಬೇಡ, ಗೊತ್ತಾಯ್ತಾ? ಅತ್ತೆ, ನಿಜವಾಗ್ಲೂ ಈ ಮಾತು ನೀವೇನ ಹೇಳ್ತಿರೋದು? ತುಂಬ ಥ್ಯಾಂಕ್ಸ್ ಅತ್ತೆ. ಅಷ್ಟೇ ಅಲ್ಲ ಮಯೂರಿ, ನೀನು ತುಂಬ ಒಳ್ಳೆ ಹುಡುಗಿ ಅನ್ಸ್ಕೋಬೇಕು. ಚೆನ್ನಾಗಿ ಓದಬೇಕು. ಅಜ್ಜಿ, ನನ್ನ ಕಂದ. ನೋಡು, ಆಗಿದ್ದಾಗೋಯ್ತು. ಈಗ ಈ ಮನೇಲಿರೋ ಮನಸ್ಸೆಲ್ಲ ತಿಳಿಯಾಗಿದೆ. ನೀನು ಹುಡುಗಾಟಿಗೆ ಬಿಡಬೇಕು, ಕೋಪ ತಾಪ ಬಿಡಬೇಕು, ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕು. ಏನ? ಸರಿ ಅಜ್ಜಿ. ಏನ್ ಮಯೂರಿ, ಭಾಳ ಸೊರ್ಗೋಗಿದ್ಯಾ? ಇನ್ಮೇಲೆ ನಿಮ್ಗಳ ಜೊತೆನೇ ಇರ್ತೀನಲ್ವಾ, ಸರಿ ಹೋಗ್ತೀನಿ ಬಿಡಿ. ಅದು ಸರಿ, ಅರ್ಜುನ್ ಅಮೃತ ಎಲ್ಲಿ? ನಾನು ಅರ್ಜುನ್ ಜೊತೆ ಮಾತಾಡ್ಬೋದಾ ಅತ್ತೆ? ಇದೇನು ಹೀಗೆ ಕೇಳ್ತಾ ಇದೆಯಾ? ಅಮೃತ ಬರೋಕ್ಕಿಂತ ಮುಂಚೆಯಿಂದನೂ ಅರ್ಜುನ್ ನಿನಗೆ ಗೊತ್ತು. ಅವನು ಹುಟ್ಟಾಗಿಂದನೂ ನೀನು ಅವನ್ನ ನೋಡಿದ್ಯಾ? ಒಟ್ಟಿಗೆ ಆಟಾಡ್ಕೊಂಡು ಬಂದವರಲ್ವೇನೆ? ಅದಕ್ಕೆ ನನ್ನ ಪರ್ಮಿಷನ್ ಬೇಕಾ ಮಾತಾಡ್ಸೋಕ್ಕೆ? ಹೋಗು, ಮೇಲಿದ್ದಾನೆ, ಹೋಗಿ ಮಾತಾಡ್ಸ್ಕೊಂಡು ಬಾ. ಥ್ಯಾಂಕ್ಸ್ ಅತ್ತೆ, ನಾನು ಈಗಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್